ಮಂಗಳೂರಿನ ಮೀನು ವ್ಯಾಪಾರಿ ಆರಿಫ್ ಅವರನ್ನು ಹತ್ಯೆಗೈದ ಪ್ರಕರಣದಲ್ಲಿ ಒಟ್ಟು 10 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ 5 ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಎಂದು ಗುರುತಿಸಿದ್ದಾರೆ. ಒಟ್ಟು 15 ಆರೋಪಿಗಳಿಗೂ ತನಿಖೆ ನಡೆಸುತ್ತಿರುವಂತಹ ಮಂಗಳೂರು CCB ಪೊಲೀಸರು ಕೋಕಾ ಕಾಯ್ದೆಯನ್ನು ಹೇರಿದ್ದಾರೆ. ಈ ಸಂಬಂಧವಾಗಿ ನ್ಯಾಯಾಲಯಕ್ಕೆ ವರದಿಯನ್ನು ಒಪ್ಪಿಸಿದ್ದಾರೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣವು ಮೈಸೂರಿನ ಕೋಕಾ ನ್ಯಾಯಾಲಯಕ್ಕೆ ಶಿಫ್ಟ್ ಆಗಲಿದೆ. ಮಂಗಳೂರು ಜೈಲಲ್ಲಿರುವ ಎಲ್ಲ ಆರೋಪಿಗಳನ್ನು ಮೈಸೂರು ಸೆಂಟ್ರಲ್ ಜೈಲಿಗೆ ವರ್ಗಾವಣೆ ಮಾಡಲಾಗುತ್ತಿದೆ ಮತ್ತು ತಲೆಮರೆಸಿಕೊಂಡಿರುವಂಥ 5 ಆರೋಪಿಗಳ ಪೈಕಿ ಕೆಲವರು ವಿದೇಶದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅವರ ಎಲ್ಲ ವಿವರಗಳು ಪೊಲೀಸರ ಕೈ ಸೇರಿದೆ. ಅವರ ವಿರುದ್ಧ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಾಗುತ್ತಿದೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರೇ ಈ ಅಂಶವನ್ನು ಸ್ಪಷ್ಟಪಡಿಸಿದ್ದಾರೆ. ಮೀನು ವ್ಯಾಪಾರಿ ಮಹಮ್ಮದ್ ಆರಿಫ್ ಅವರನ್ನು ಮಾರ್ಚ್ 27ರಂದು ಮುಂಜಾನೆಯ ವೇಳೆಗೆ ತೊಕ್ಕೊಟ್ಟು ಫ್ಲೈಓವರ್ನ ಮೇಲೆ ಬರ್ಬರ ರೀತಿಯಲ್ಲಿ ಕಡಿದು ಕೊಲೆಗೈಯಲಾಗಿತ್ತು. ಅಪರಾಧಿಗಳು ಅಲ್ಲಿಂದ ಪರಾರಿಯಾಗಿ ನಂತರ ಪೊಲೀಸರಿಗೆ ಶರಣಾಗಿದ್ದರು. ಮೊದಲು 3 ಮಂದಿ ಶರಣಾಗಿದ್ದರೆ ಅದರ ನಂತರ ಮತ್ತೆ 3 ಮಂದಿ ಶರಣಾಗಿದ್ದರು. ಆರೋಪಿಗಳಿಗೆ ಕಾರಿನ ವ್ಯವಸ್ಥೆ ಮಾಡಿದಂತಹ ಆರೋಪಿ ಮೊದಲೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಆದ್ದರಿಂದ ಪೊಲೀಸರು ಆರಂಭಿಕ ಹಂತದಲ್ಲಿ 7 ಮಂದಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 12 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದರು. ಆರೋಪಿಗಳ ಎಲ್ಲ ರೀತಿಯ ವಿಚಾರಣೆ ಮುಗಿಯುತ್ತಿದ್ದಂತೆಯೇ ಮತ್ತೆ 3 ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದರು. ಅವರು ಅಂತಕ ತಂಡಕ್ಕೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದವರು. ಆದ್ದರಿಂದ 10 ಮಂದಿ ಆರೋಪಿಗಳನ್ನು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೆ 5 ಆರೋಪಿಗಳು ವಿವಿಧ ರೀತಿಯಲ್ಲಿ ಸಹಕಾರ ನೀಡಿರುವುದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ದರಿಂದ ಆ 5 ಹೆಸರುಗಳನ್ನೂ ಸಹ ಪೊಲೀಸರು ಈ ಪ್ರಕರಣದಲ್ಲಿ ಸೇರಿಸಿದ್ದಾರೆ. ಈ 15 ಮಂದಿ ಸೇರಿಕೊಂಡು ಮಹಮ್ಮದ್ ಆರಿಫ್ ಅವರನ್ನು ಸಂಘಟಿತ ರೀತಿಯಲ್ಲಿ ಹತ್ಯೆ ಮಾಡಿದ್ದಾರೆ ಎನ್ನುವಂತಹ ತೀರ್ಮಾನಕ್ಕೆ ಬಂದಿರುವಂತಹ ಪೊಲೀಸರು ಅವರ ಮೇಲೆ ಕೋಕಾ ಕಾಯ್ದೆಯನ್ನು ಹೇರಿದ್ದಾರೆ. ಒಟ್ಟಾರೆಯಾಗಿ ಆರಿಫ್ ಕೊಲೆಯ ಹಿನ್ನೆಲೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಒಂದು ಪೂರ್ವಯೋಜಿತ ಕೃತ್ಯ ಎನ್ನುವುದಂತೂ ಸಾಬೀತಾಗಿದೆ. ಆರಿಫ್ ಅವರನ್ನು ಮಾರ್ಚ್ 27ಕ್ಕೆ ಹತ್ಯೆ ಮಾಡಲಾಗಿತ್ತು. ಆದರೆ ಅದಕ್ಕಿಂತ 15 ದಿನಗಳ ಹಿಂದೆ ಆರಿಫ್ ಅವರನ್ನು ಕೊಲೆಗೈಯಬೇಕು ಎಂದು ಇದೇ ತಂಡ ಸಂಚು ನಡೆಸಿತ್ತು ಎನ್ನುವುದು ಸಹ ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ಆ ಸಂದರ್ಭದಲ್ಲಿ ಆರಿಫ್ ಅವರು ಅಂತಕ ತಂಡದಿಂದ ತಪ್ಪಿಸಿಕೊಂಡಿದ್ದರು. ಈ ವಿಚಾರವನ್ನು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳೇ ಬಾಯಿ ಬಿಟ್ಟಿದ್ದಾರೆ. ಆದರೆ ಮೊದಲ ಹಂತದಲ್ಲಿ ಇದ್ದ ಆರೋಪಿಗಳು 2ನೇ ಹಂತದಲ್ಲಿ ಇರಲಿಲ್ಲ. ಮೊದಲ ಹಂತದಲ್ಲಿದ್ದ ಆರೋಪಿಗಳೇ ಬೇರೆ, 2ನೇ ಹಂತದಲ್ಲಿದ್ದ ಆರೋಪಿಗಳೇ ಬೇರೆ. ಆದರೆ 2 ಹಂತಗಳಲ್ಲಿ ಸಮಾನ ಆರೋಪಿಗಳು ಇದ್ದರು ಎನ್ನುವುದಂತೂ ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ಆರೋಪಿಗಳ ಹೆಸರುಗಳು, ವಿಳಾಸ, ಅವರ ಹಿನ್ನೆಲೆಗಳು ಎಲ್ಲವೂ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಇನ್ನು 5 ಮಂದಿ ಆರೋಪಿಗಳನ್ನು ಬಂಧಿಸುವ ಪ್ರಕ್ರಿಯೆಯಲ್ಲಿ ಪೊಲೀಸರು ತೊಡಗಿದ್ದಾರೆ. ಆರಿಫ್ ಹತ್ಯೆಗೆ ಟೊಪ್ಪಿ ನೌಫಾಲ್ ಅವರ ಹತ್ಯೆಯೇ ಮೂಲ ಕಾರಣ ಎನ್ನುವುದು ಸ್ಪಷ್ಟವಾಗಿದೆ. ಆರಿಫ್ ಅವರ ಮೇಲೆ ಈ ಹಿಂದೆ ಅಂದರೆ 2022ರಲ್ಲಿ ಕೊಲೆ ಹತ್ಯೆ ಪ್ರಕರಣ ನಡೆದಿತ್ತು. ಈ ಪ್ರಕರಣದಲ್ಲಿ ಟೊಪ್ಪಿ ನೌಫಾಲ್ ಮತ್ತು ಇತರರು ನೇರ ಭಾಗಿಯಾಗಿದ್ದರು. ಆ ಪ್ರಕರಣದಲ್ಲಿ ಅವರೆಲ್ಲರನ್ನೂ ಉಳ್ಳಾಲ ಪೊಲೀಸರು ಮತ್ತು CCB ಪೊಲೀಸರು ಬಂಧಿಸಿದ್ದರು. ಅವರೆಲ್ಲರೂ ಮತ್ತು ತದನಂತರ
ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡಿದ್ದರು. ಈ ಪ್ರಕರಣ ವಿಚಾರಣೆಯ ಹಂತದಲ್ಲಿದೆ. ಆ ಸಂದರ್ಭದಲ್ಲಿ ಟೊಪ್ಪಿ ನೌಫಾಲ್ ತಂಡಕ್ಕೂ ಆರಿಫ್ ಅವರಿಗೂ ರಾಜ್ಯ ಪಂಚಾಯತಿಗೆ ಮಾಡಲಿಕ್ಕೆ ಕೆಲವರು ಪ್ರಯತ್ನ ಪಟ್ಟಿದ್ದರು. ಆದರೆ ಕೇವಲ ಕ್ಷುಲ್ಲಕ ವಿಚಾರಕ್ಕೆ, ಅಂದರೆ ಕೆಲವೇ ಸಾವಿರ ರೂಪಾಯಿಗಳ ವಿವಾದಕ್ಕೆ ಸಂಬಂಧಿಸಿದಂತೆ ಕೊಲೆಗೈಯುವಂತಹ ಮಾಸ್ಟರ್ ಪ್ಲ್ಯಾನ್ ರೂಪಿಸಿದ್ದಕ್ಕೆ ಆರಿಫು ವ್ಯಗ್ರ ಆಗಿದ್ದರು. ಅದಕ್ಕಾಗಿ ಅವರು ರಾಜ್ಯ ಪಂಚಾಯತಿಗೆ ಒಪ್ಪಿರಲಿಲ್ಲ ಎನ್ನುವಂತಹ ಮಾಹಿತಿಗಳು ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿಯೇ ಅವರನ್ನು ಕೊಲೆಗೈಯಬೇಕು ಎಂದು ತೀರ್ಮಾನಿಸಲಾಗಿತ್ತು ಎಂದು ಹೇಳಲಾಗುತ್ತಿದ್ದರೂ ಸಹ ಈ ಮಧ್ಯೆ ಟೊಪ್ಪಿ ನೌಫಾಲ್ನ ಮೃತದೇಹ ಉಪ್ಪಳ ರೈಲ್ವೆ ಗೇಟ್ ಬಳಿ ಪತ್ತೆಯಾದಂಥ ಸಂದರ್ಭದಲ್ಲಿ ಆ ಹತ್ಯೆಯನ್ನು ಆರಿಫ್ ಮಾಡಿಸಿದ್ದಾರೆ ಎನ್ನುವಂತಹ ಗುಮಾನಿಗಳು ಟೊಪ್ಪಿ ನೌಫಾಲ್ನ ಸಹಚರರಿಗೆ ಗೊತ್ತಾಗಿದ್ದರಿಂದ ಅವರು ಆರಿಫನ್ನು ಹತ್ಯೆ ಮಾಡಲು ಪ್ರಯತ್ನಿಸಿದರು. ಮೊದಲ ಪ್ರಯತ್ನ ವಿಫಲವಾದ ನಂತರ ಮತ್ತೆ ಕೆಲವರು ಅದಕ್ಕೆ ಸೇರಿಕೊಂಡು ಎರಡನೇ ಪ್ರಯತ್ನದಲ್ಲಿ ಮಾರ್ಚ್ 27ರಂದು ಸಕ್ಸಸ್ ಆದರು ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ಈವರೆಗೆ ಬೆಳಕಿಗೆ ಬಂದಿದೆ. ಇಡೀ ಪ್ರಕರಣದಲ್ಲಿ ಒಟ್ಟು 15 ಆರೋಪಿಗಳು ಶಾಮೀಲು ಆಗಿದ್ದಾರೆ. ಯಾಕಂದರೆ ನೇರವಾಗಿ ಶಾಮೀಲಾಗಿರೋದು 6 ಮಂದಿ, ಆದರೆ ಅವರಿಗೆ ವಿವಿಧ ರೀತಿಯಲ್ಲಿ ಸಹಕಾರ ಮಾಡಿದರು ಈ ಥರ 9 ಮಂದಿ. ಮೊದಲ ಯತ್ನದಲ್ಲಿ ಕೆಲವರಿದ್ದರು, ನಂತರದ ಯತ್ನದಲ್ಲಿ 6 ಮಂದಿ ಇದ್ದರು. ಅವರಿಗೆ ಸಹಕಾರ ನೀಡಿದವರಲ್ಲಿ ಮತ್ತೆ ಕೆಲವರು ಇದ್ದರು. ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಹಿನ್ನೆಲೆ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರಿಫ್ ಹತ್ಯೆಗೆ ಏನು ಮೋಟಿವ್ ಎನ್ನುವುದನ್ನು ಸಹ ಪೊಲೀಸರು ತನಿಖೆಯಲ್ಲಿ ಕಂಡುಕೊಂಡಿದ್ದಾರೆ. ಆದ್ದರಿಂದ ಇದು ಒಂದು ಸಂಘಟಿತ ಅಪರಾಧ ಎನ್ನುವಂಥ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಅದಕ್ಕಾಗಿ ಈ ಪ್ರಕರಣದಲ್ಲಿ ಕೋಕಾ ಕಾಯ್ದೆಯನ್ನು ಹೇರಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಂಘಟಿತ ಅಪರಾಧವನ್ನು ಎಸಗಿದರೆ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆಯನ್ನು ಹೇರಲಾಗುತ್ತಿದೆ. ಕೆಲವು ತಿಂಗಳ ಹಿಂದೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣದಲ್ಲೂ ಸಹ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆಯನ್ನು ಹೇರಲಾಗಿದೆ. ಭರತ್ ಕುಂಡೇಲು ಮತ್ತು ಇತರ ಆರೋಪಿಗಳ ಮೇಲೆ ಆ ಕಾಯ್ದೆ ಹೇರಲಾಗಿದೆ. ಅವರೆಲ್ಲರನ್ನು ಮೈಸೂರಿನ ಸೆಂಟ್ರಲ್ ಜೈಲಲ್ಲಿ ಇರಿಸಲಾಗಿದೆ. ಅಬ್ದುಲ್ ರಹಮಾನ್ ಕೊಲೆಗಿಂತ ಹಿಂದೆ ಸೋಶೆಟ್ಟಿಯ ಹತ್ಯೆಯಾಗಿತ್ತು. ಆ ಹತ್ಯೆಯಲ್ಲಿ ನಿಷೇಧಿತ PFI ಸಂಘಟನೆಯ ಸಕ್ರಿಯ ಸದಸ್ಯ ಕಲಂದರ್ ಭಾಗಿಯಾಗಿದ್ದ ಎನ್ನುವ ಕಾರಣಕ್ಕಾಗಿ ಆ ಪ್ರಕರಣವನ್ನು NIಗೆ ಹಸ್ತಾಂತರಿಸಲಾಗಿದೆ. UAP ಅಡಿಯಲ್ಲಿ ಕೇಸು ದಾಖಲಾಗಿತ್ತು. ಅವರೆಲ್ಲರೂ ಜೈಲಲ್ಲಿ ಇದ್ದಾರೆ. ಆದ್ದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗಾಗಲೇ ಕೋಕಾ ಕಾಯ್ದೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಜಾರಿ ಮಾಡುವಂಥ ಪ್ರಯತ್ನಗಳು ನಡೆದಿವೆ. ಕೆಲವು ಸಮಯಗಳ ಹಿಂದೆ ತುಂಬೆ ಬಳಿ ಜಾನುವಾರುಗಳನ್ನು ಕದ್ದು ಹತ್ಯೆ ಮಾಡಿದಂತಹ ಪ್ರಕರಣಕ್ಕೂ ಕೋಕಾ ಕಾಯ್ದೆಯನ್ನು ಹೇರಲಾಗಿದೆ. ಅದೇ ರೀತಿ ಉಪ್ಪಿನಂಗಡಿ ಸಮೀಪದ ಪೆರ್ನೆಯಲ್ಲಿ ಜಾನುವಾರುಗಳನ್ನು ಕದ್ದು ಹತ್ಯೆ ಮಾಡಿದಂಥ ಪ್ರಕರಣದಲ್ಲೂ ಕೋಕಾ ಕಾಯ್ದೆಯನ್ನು ಹೇರಲಾಗಿದೆ. ಆದ್ದರಿಂದಾಗಿ ಸಂಘಟಿತವಾಗಿ ಯಾವುದೇ ಒಂದು ಅಪರಾಧ ಮಾಡಿದರೂ ಸಹ ಆ ಪ್ರಕರಣದ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆಯನ್ನು ಹೇರಲು ಜಿಲ್ಲಾ ಪೊಲೀಸರು ಮತ್ತು ಮಂಗಳೂರು ನಗರ ಪೊಲೀಸರು ಸಿದ್ಧತೆ ನಡೆಸಿದರೆ ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಕೋಕಾ ಕಾಯ್ದೆ ಹೇರಲಾಗಿದೆ. ಇನ್ನು ಮುಂದೆ ಸಂಭವಿಸಿದ ಎಲ್ಲ ಪ್ರಕರಣಗಳಲ್ಲೂ ಸಹ ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಪೊಲೀಸರು ನಿರ್ಧರಿಸಿದ್ದಾರೆ.